ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆ ಮಧುಗಿರಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ಹಾಗಾಗಿ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಮಧುಗಿರಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ರಾಜಣ್ಣ ಅಭಿಮಾನಿಗಳು ಮಧುಗಿರಿ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಮಧ್ಯಾಹ್ನ 1 ಗಂಟೆ ಬಳಿಕ ಮಧುಗಿರಿ ಬಂದ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ಬಂದ್ ಮಾಡಲು ನಿರ್ಧಾರವನ್ನ ಮಾಡಿರುವಂತದ್ದು ಅಭಿಮಾನಿಗಳು. ಈಗಾಗಲೇ ಸಭೆಯನ್ನ ನಡೆಸಿದ್ದಾರೆ. ಹೋರಾಟ ಪ್ರತಿಭಟನೆಯನ್ನ ಮಾಡೋದಕ್ಕೆ ರೂಪುರೇಷವನ್ನ ಹಾಕೊಂಡಿರುವಂತದ್ದು. ಆ ಸಭೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬ್ಯಾಂಕ್ ಆಸ್ಪತ್ರೆಯನ್ನ ಹೊರತುಪಡಿಸಿ ಉಳಿದೆಲ್ಲವನ್ನ ಕೂಡ ಬಂದ್ ಮಾಡಲಾಗುತ್ತೆ. ಮಧ್ಯಾಹ್ನ 1 ಗಂಟೆಯ ನಂತರ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಶಾಂತಿಯುತ ಪ್ರತಿಭಟನೆಯನ್ನ ನಡೆಸುವಂತೆ ನಿರ್ಧಾರವನ್ನ ಮಾಡಿರುವಂತದ್ದು. ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಬಂದ್ ಮುನ್ನ ಬೈಕ್ ರ್ಯಾಲಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾರೆ. ಕೆಎನ್ ರಾಜಣ್ಣ ಅವರ ಅಭಿಮಾನಿಗಳು ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ. ರಾಜೀನಾಮೆಯನ್ನ ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಧುಗಿರಿ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಅಭಿಮಾನಿಗಳು ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ನಂತರ ಮಧುಗಿರಿ ಬಂದ್ ಮಾಡಲು ನಿರ್ಧಾರವನ್ನ ಮಾಡಲಾಗಿದೆ. ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಮಾತುಗಳನ್ನ ಕೂಡ ಆಡಲಾಗಿತ್ತು. ಏನಂದ್ರೆ ಕೆಎನ್ ರಾಜಣ್ಣ ಅವರು ಇವಾಗ ಆಲ್ರೆಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡೋದಕ್ಕೆ, ಹೋರಾಟವನ್ನ ಮಾಡೋದಕ್ಕೆ ರೂಪುರೇಷೆಯನ್ನ ಕೂಡ ಹಾಕೊಂಡಿದ್ರು. ಅದೇ ರೀತಿಯಾಗಿ ಇಂದು ಮಧ್ಯಾಹ್ನ 1 ಗಂಟೆಗೆ ಮಧುಗಿರಿ ಬಂದ್ ಮಾಡಲು ನಿರ್ಧಾರವನ್ನ ಮಾಡಿರುವಂತದ್ದು. ಈಗಾಗಲೇ ಬಂದ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ನಡೆಸಿರುವಂತದ್ದು. ರ್ಯಾಲಿ ಮಾಡಿದ ನಂತರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ಲಾಗತ್ತೆ. ಶಾಂತಿಯುತ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡಿರುವಂತದ್ದು. ರಾಜಣ್ಣ ಅಭಿಮಾನಿಗಳು ಈ ರೀತಿಯಾದಂತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದೀಗ ಒಟ್ಟಾರೆಯಾಗಿ ಕೆಎನ್ ರಾಜಣ್ಣ ಕೊಟ್ಟಿರುವಂತಹ ರಾಜೀನಾಮೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳ್ಬಿಟ್ಟು ರಾಜಣ್ಣ ಅಭಿಮಾನಿಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಮಧ್ಯಾಹ್ನ 1 ಗಂಟೆ ಬಳಿಕ ಮಧುಗಿರಿ ಬಂದ್ ಮಾಡಲು ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿಯನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಕೆಎನ್ ರಾಜಣ್ಣ ಅಭಿಮಾನಿಗಳು. ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನ ಆಡಿರ್ತಾರೆ ಕೆಎನ್ ರಾಜಣ್ಣ ಅಭಿಮಾನಿಗಳು. ಹಾಗಾಗಿ ಈ ರೀತಿಯಾದಂತಹ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ಬಂದ್ಗೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸಲಾಗಿದೆ. ರಾಜಣ್ಣ ಅಭಿಮಾನಿಗಳು ಯಾವ ರೀತಿಯಾದಂತಹ ಬಂದ್ ಮಾಡ್ತಿದ್ದಾರೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಎಸ್ ಸುಕನ್ಯಾ, ಏನು ಸಚಿವ ಸಂಪುಟದಿಂದ ಏನು ವಜಾಗೊಳಿಸಿದ್ದಾರೆ ಕೆಎನ್ ರಾಜಣ್ಣ ಅವರನ್ನ, ಈ ಒಂದು ವಜಾಗೊಳಿಸಿರೋದ್ರಿಂದ ಕೆಎನ್ ರಾಜಣ್ಣ ಅಭಿಮಾನಿ ಬಳಗದಿಂದ ಈಗ ಆಕ್ರೋಶ ಭುಗಿಲೆದ್ದಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆ ಮತ್ತು ಮಧುಗಿರಿ ಈ ಒಂದು 2 ಭಾಗದಲ್ಲೂ ಕೂಡ ಈಗ ಆಕ್ರೋಶ ಕಿಚ್ಚೆದ್ದಿದೆ. ಈ ಮಧ್ಯೆ ಏನು ಇಂದಿನಿಂದಲೇ ಇವತ್ತು ಏನು ಪ್ರೊಟೆಸ್ಟ್ ಅನ್ನ ಏನು ಆರಂಭ ಮಾಡಿರ್ತಕ್ಕಂಥದ್ದು. ಮಧುಗಿರಿಯಲ್ಲಿ ಪ್ರತಿಭಟನೆಗೆ ಪ್ರತಿಭಟನೆ ಅಂದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏನು ಕೆಎನ್ ರಾಜಣ್ಣ ಅವರ ಅಭಿಮಾನಿ ಬಳಗ ಹಾಗೂ ಇತರೆ ಸಂಘಟನೆಗಳಿಂದ, ದಲಿತ ಪರ ಸಂಘಟನೆಗಳಿಂದಲೂ ಕೂಡ ಈ ಒಂದು ಏನು ಪ್ರತಿಭಟನೆಗೆ ಸಾಥ್ ನೀಡಿರ್ತಕ್ಕಂಥದ್ದು. ಇಂದು ಅಂದ್ರೆ ಹಿಂದೆ ಕೂಡ ಅಂದ್ರೆ 1 ಗಂಟೆ ನಂತರ ಮಧುಗಿರಿಯಲ್ಲಿ ಬಂದ್ಗೆ ಮಧುಗಿರಿ ಸಂಪೂರ್ಣ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಸಭೆ ನಡೆಸಿದಂತಹ ಕೆಎನ್ಆರ್ ಅಭಿಮಾನಿ ಬಳಗದ ಕಾರ್ಯಕರ್ತರು ಮತ್ತೆ ಮುಖಂಡರು ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು 1 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ತುಮಕೂರಿನಲ್ಲೂ ಕೂಡ ಈ ಒಂದು ಪೂರ್ವಭಾವಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ಜಯ ಕರ್ನಾಟಕ ಮತ್ತೆ ಅಭಿಮಾನಿ ಬಳಗ ಸೇರಿದಂತೆ ವಿವಿಧ ಸಂಘಟನೆಗಳು ಕೂಡ ಪೂರ್ವಭಾವಿ ಸಭೆಯನ್ನ ನಡೆಸ್ತಾ ಇದ್ದಾರೆ.
ಅಂದ್ರೆ ನಾಳೆ ತುಮಕೂರಿನಲ್ಲೂ ಕೂಡ ಬಂದ್ ಮಾಡುವ ಒಂದು ಮುನ್ಸೂಚನೆಯನ್ನ ಏನು ಈ ಒಂದು ಅಭಿಮಾನಿ ಬಳಗದ ಮುಖಂಡರು ಕರೆ ನೀಡಿರ್ತಕ್ಕಂಥದ್ದು. ಈ ಮಧ್ಯೆ ಏನು ಅಂದ್ರೆ ಈ ತುಮಕೂರು ಮತ್ತೆ ಏನು ಮಧುಗಿರಿ ಏನು ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಸುಮಾರು ಅಂದ್ರೆ ನಾಳೆ 10:30 ಸುಮಾರಿಗೆ ಏನು ತುಮಕೂರು ನಗರದ ಟೌನ್ ಹಾಲ್ ವೃತ್ತದಿಂದ DC ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಏನು ಜಿಲ್ಲಾಧಿಕಾರಿಗೆ ಏನು ಮನವಿ ಪತ್ರ ಸಲ್ಲಿಸೋದಕ್ಕೂ ಕೂಡ ಎಲ್ಲ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಸುಕನ್ಯಾ. ಎಸ್ ಮಹೇಶ್, ಬಂದ್ ನಡೆಯುವಂತ ಸಂದರ್ಭದಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ, ಯಾಕಂತ ಅಂದ್ರೆ ಈಗಾಗ್ಲೇ ಶಾಂತಿಯುತವಾಗಿ ಬಂಧನ ಮಾಡೋದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಯಾವ್ದಾದ್ರೂ ಅಂಗಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ದಾರಾ? ಸುಕನ್ಯಾ, ಅಂದ್ರೆ ಮಧುಗಿರಿಯಲ್ಲಿ 1 ಗಂಟೆ ನಂತರ ಏನು ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಮೆಡಿಕಲ್ ಮತ್ತೆ ಆಸ್ಪತ್ರೆ ಏನು ಶಾಲೆಯನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಬಂದ್ ಮಾಡ್ಬೇಕು ಅಂತ ಹೇಳಿ ಈಗ ಕಾರ್ಯಕರ್ತರ ಒಂದು ಅಭಿಮಾನಿಗಳ ಒಂದು ನಿರ್ಧಾರ ಆಗಿರ್ತಕ್ಕಂಥದ್ದು. ಇನ್ನು ನಾಳೆ ಕೂಡ ಏನು ತುಮಕೂರಿನಲ್ಲಿ ಬಂದ್ಗೆ ಏನು ಕರೆ ಕೊಡೋದಕ್ಕೆ ಏನು ಸಭೆ ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ಅಷ್ಟೇ ಏನು ಅಂದ್ರೆ ಮೆಡಿಕಲ್ಗೆ ಸಂಬಂಧಪಟ್ಟು ಹೊರತುಪಡಿಸಿ ಎಲ್ಲವೂ ಕೂಡ ಬಂದ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಬಂದ್ಗೆ ಸಪೋರ್ಟ್ ಅನ್ನ ಮಾಡ್ಬೇಕು ಅಂತ ಹೇಳಿ ಈ ಮುಖಂಡರ ಒಂದು ಮನವಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಪ್ರತಿಭಟನೆಗೆ ಯಾವ ರೀತಿ ಸಾಥ್ ಕೊಡ್ತಾರೆ ಅಭಿಮಾನಿಗಳು ಮತ್ತೆ ಜಿಲ್ಲೆಯ ಜನರು ಹೇಗೆ ಸಾಥ್ ಕೊಡ್ತಾರೆ ಎಂಬುದು ಕಾದ್ ನೋಡ್ಬೇಕಾಗಿದೆ. ಸುಕನ್ಯಾ. ಮಹೇಶ್, ಈ ಸಂದರ್ಭದಲ್ಲಿ ಬ್ಯಾಂಕ್ ತೆರೆದಿರುತ್ತೆ, ಅದೇ ರೀತಿಯಾಗಿ ಆಸ್ಪತ್ರೆಗೆ ಹೋಗುವಂತ ರೋಗಿಗಳಿಗೆ ಯಾವುದೇ ರೀತಿಯಾದಂತ ಆಗಲ್ವಾ ಈ ಬಂದ್ ನಡಿಬೇಕಾದಂತಹ ಸಂದರ್ಭದಲ್ಲಿ? ಸುಕನ್ಯಾ, ಅಂದ್ರೆ ಏನು ರೋಗಿಗಳಿಗೆ ಅಂದ್ರೆ ಆಸ್ಪತ್ರೆಯನ್ನ ಹೊರತುಪಡಿಸಿ ಅಂದ್ರೆ ಮೆಡಿಕಲ್ ಮತ್ತೆ ಆಸ್ಪತ್ರೆಗಳನ್ನ ಹೊರತುಪಡಿಸಿ ಎಲ್ಲವನ್ನು ಕೂಡ ಬಂದ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು ಚರ್ಚೆ ನಡೀತಿರ್ತಕ್ಕಂಥದ್ದು. ಇನ್ನು ಅಂತಿಮವಾಗಿ ಅವರು ಯಾವುದೇ ಒಂದು ನಿರ್ಧಾರವನ್ನ ಇನ್ನು ಪ್ರಕಟಣೆ ಮಾಡಿಲ್ಲ. ಸುಕನ್ಯಾ. ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ.